ವಿನೋದ್ ಅಲಂಕರಿಸಿರುವಂತಹ ಪೂಜ್ಯರು ಕಾರ್ಯಕ್ರಮದ ನಿಮಿತ್ತ ಆಶೀರ್ವಚನವನ್ನ ನೀಡಬೇಕಾಗಿ ಪೂಜ್ಯರಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರಪ್ರಥಮವಾಗಿ ನೀಲೂರದ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕಾಗಿ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ. अस्सलाम वालेकुम रहमतुल्लाहि व बरकातहू। इस गांव में मुझे मदऊ किया गया है। मैं सब लोगों का शुक्रिया अदा करता हूं और यहाँ पे जो काम हुआ है माशाल्लाह बहुत अच्छा हुआ है। आगे के लिए भी काम होने के लिए अल्लाह ताला से दुआ करते हैं कि और यहाँ पे तरक्की दे। और स्वामी जी का भी मैं शुक्रिया अदा करता हूँ जो यहाँ पे आने के लिए वक्त दिए हैं। अस्सलाम वालेकुम। ಪರಮ ಪೂಜ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಗ್ರಾಮದ ಪೂಜ್ಯರು ಅವರು ಕೂಡ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ, ತಾವೆಲ್ಲರೂ ಆಲಿಸಬೇಕು. ಎಲ್ಲ ಪೀಠದಲ್ಲಿ ಆಸೀನರಾದ ಎಲ್ಲ ಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ತಂದೆ ತಾಯಿಯಂದರೆ, ಅಕ್ಕ ತಂಗಿಯರ, ಅಣ್ಣ ತಮ್ಮೆಂದರೆ, ಬಂಧು ಬಳಗವೇ, ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಮಗೆ ಅಪ್ಪಾಜಿಯವರು ಸಮಯ ಕೊಟ್ಟಿದ್ದು ಭಾಳ ಸಂತೋಷ ಆಗ್ಯದ. ಆದ ಕಾರಣ ಜಾಸ್ತಿ ನಾ ಏನು ಹೇಳಲ್ಲ, ಯಾಕಂದರೆ ಮುಂದೆ ಭಾಳಷ್ಟು ಅವ್ರ ಕಾರ್ಯಕ್ರಮವ. ಅವರ ಆಶೀರ್ವಾದ ನಮ್ಮದು ಹೀಗೆ ಇರಲಿ ಅಂತ ಹೇಳ್ಕೊಂಡು ಬೇಡ್ಕೊಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕ ಧನ್ಯವಾದಗಳು ಗರೀಬ್ ಶಾ ಮುತ್ಯನವರಿಗೆ. ಇವತ್ತಿನ ದಿವಸದ ಘನ ಅಧ್ಯಕ್ಷತೆಯನ್ನ, ಘನ ಸಾನ್ನಿಧ್ಯವನ್ನ ಪರಮ ಪೂಜ್ಯರು ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ಅಪ್ಪಂಗಳವರು ಅವರ ಆಶೀರ್ವಚನ ಕೂಡ ನಡೀತಾ ಇದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಾಗಿ ಅವರೆಲ್ಲರಲ್ಲಿ ಕೇಳ್ಕೊತಾ ಇದ್ದೀವಿ. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಯ ಸಚ್ಚಿದಾನಂದಾಯ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ನಿರ್ವಿಕಲ್ಪ ಸಮ್ಮತಿಸ್ಥನಾಗಿರ್ತಕ್ಕಂಥ ಪರಮಾರಾಧ್ಯ ಶ್ರೀ ಚನ್ನಮಲ್ಲೇಶನನ್ನು ಧ್ಯಾನಿಸಿಕೊಂಡು ಗರೀಬ್ ಶಾ ಮುತ್ಯರವರ ಆವರಣದಲ್ಲಿ ನಡೆದಿರ್ತಕ್ಕಂಥ ಅಡಿಗಲ್ಲು ಸಮಾರಂಭದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನೀಲೂರಿನ ಮುತ್ತೇಜವರೇ, ಗರೀಬ್ ಶಾ ಮುತ್ಯ ಅವರೇ, ಇನ್ನು ಇನ್ನೋರ್ವ ಪೂಜಾರಿ ಅವರೇ ಮತ್ತು ನಮ್ಮ ದೇವಿ ಆರಾಧಕ ಚೌಡೇಶ್ವರಿ ಪೂಜಾರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಗ್ರಾಮದ ಸುತ್ತಮುತ್ತ ಗ್ರಾಮದ ಅಣ್ಣ ತಮ್ಮಂದಿರೇ, ತಾಯಂದಿರೇ, ತಮ್ಮೆಲ್ಲರ ಆತ್ಮನಿಷ್ಠ ಪರಮಾತ್ಮನಿಗೆ ಶರಣ ಸಮರ್ಪಣೆಗಳು. ಇದೆಲ್ಲವನ್ನು ನೋಡಿಕೊಂಡಾಗ ನಿಜವಾಗಲೂ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಇದು ಬಾಯಿ ಬಾಯಿ ಅಂತಕ್ಕಂಥ ಸುಂದರವಾಗಿರತಕ್ಕಂಥ ಸಮ್ಮೇಳನ. ಇಂಥ ಕಾರ್ಯಕ್ರಮಗಳು ನಮ್ಮ ನಾಡೊಳಗೆ ಆಗಾಗ ಮೇಲೆ ಮೇಲೆ ನಡೀತಾ ಇರಬೇಕು. ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಬದುಕಲಿಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಹೆದ್ದಾರಿ ಇದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಬದುಕಿನೊಳಗೆ ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟತಕ್ಕಂಥ ಕನಸನ್ನು ಕಾಣ್ತಾನೆ. ಆ ಕನಸನ್ನು ಕಾಣಬೇಕಾದಾಗ ಇಂಥ ಒಂದು ದೇವಸ್ಥಾನಗಳು, ಗರೀಬ್ ಶಾ ಮುತ್ಯವರತಕ್ಕಂಥ ಒಂದು ದಾರಿ ತೋರಿಸ್ತಕ್ಕಂಥ ಗುರುಗಳು ಇವತ್ತು ನಮ್ಮ ಸಮಾಜದೊಳಗೆ ಬೇಕು. ಇವತ್ತು ಯಾಕಂದ್ರೆ ಮಂದಿರ ಮೇ ತುಂಬ್ಕೋದೇಕ, ಮಸ್ಜಿದ್ ಮೇ ತುಂಬ್ಕೋದೇಕ, ಮಸೂದ್ ಒಳಗೆ ಅವನೇ ಅದಾನ, ಗುಡಿ ಒಳಗೆ ಅವನೇ ಅದಾನ, ಎಲ್ಲ ಕಡೆ ಅವನೇ. ಯಾರು ಸಬ್ಕ ಮಾಲಿಕ್ ಏಕ್ ಹೈ. ಇಲ್ಲಿ ವಿಚಾರ ಮಾಡಿದಾಗ ಪರಮಾತ್ಮನ ಅವನೇ, ಅಲ್ಲಾನು ಅವನೇ, ಯೇಸುನು ಅವನೇ, ಸಬ್ಕ ಮಾಲಿಕ್ ಏಕ್ ಹೈ.
ಒಬ್ಬನೇ ಇರಬೇಕಾದಾಗ ನಾವೆಲ್ಲ ನಡಬರ್ಕೆ ಯಾಕೆ ಜಗಳ ಮಾಡೋದು? ರಾತ್ರಿ ಎಲ್ಲ ಹಕ್ಕಿಗಳು ಬಂದು ಗಿಡದಾಗ ಕೂಡ್ತಾವ. ಬೇರೆ ಬೇರೆ ಥರದ ಬೇರೆ ಬೇರೆ ಹಕ್ಕಿ ಇರ್ತಾವೆ. ಕಾಗಿ ಇರ್ತದೆ, ಪಕ್ಷಿ ಇರ್ತದೆ, ಗುಬ್ಬ ಇರ್ತದೆ, ಗಿಳಿ ಇರ್ತದೆ, ಏನೇನೋ ಬೇರೆ ಬೇರೆ ಇರ್ತಾವ. ಬಂದು ಸುಮ್ಮ ಕುತ್ಕೊಂಡು ನಿದ್ರೆ ಮಾಡಿ ಬೆಳಗ್ಗೆಲ್ಲ ತಮ್ಮ ತಮ್ಮ ದಿಕ್ಕಿ ಹಾರಿ ಹೋಗ್ಬಿಡ್ತಾವ. ಅವು ಎಂದೂ ಕಚ್ಚಾಡಂಗಿಲ್ಲ. ಜೀವನ ಅಂದ್ರೆ ಕ್ಷಣಿಕವಾಗಿರ್ತಕ್ಕಂಥ ಬದುಕು. ನಾವು ಏನು ತಿಳ್ಕೊಂಡಾಗ ಮನುಷ್ಯಗೆ 100 ವರ್ಷ ಆಯುಷ್ ಅಂತೀವಲ್ಲ, 100 ವರ್ಷ ಆಯುಷ್ ಇಲ್ಲ. ಕ್ಷಣಿಕವಾಗಿರ್ತಕ್ಕಂಥ ಬದುಕಿನೊಳಗೆ ನಾವು ಏನೇನೋ ತಪ್ಪು ಮಾಡ್ತೇವೆ, ಏನೇನೋ ತಿಳಿದುಕೊಳ್ಳಿರ್ತಕ್ಕಂಥ ತಪ್ಪುಗಳನ್ನು ಮಾಡ್ತೇವೆ. ಸಮಾಜದೊಳಗೆ ನಾವು ಕೂಲಂಕಷವಾಗಿ ಸಮಾಜದ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ, ಸಮಾಜದ ಒಂದು ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಭಾಳ ಜನ ಇದ್ದೀವಿ ನಾವು. ಯಾಕಂದ್ರೆ ಸಮಾಜ ಅಂದಾಗ ಒಂದು ಎಲ್ಲರ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕನ್ನು ಮಾಡ್ತಕ್ಕಂಥ ಒಂದು ಸಂಘ. ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅವ್ರನ್ನ ಅಣ್ಣದನ, ನಮ್ಮ ತಮ್ಮದನ, ಇವ ನಾರವ ಇವ ಯಾರು ನನಗೆ ಗೊತ್ತಿಲ್ಲ ಬೇರೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬಾರದು. ಅಂತ ಗ್ರಾಮ ನನಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದಂದ್ರೆ ಹಿಂದೂ ಮುಸ್ಲಿಂ ಕೂಡಿ ಮಾಡ್ತಕ್ಕಂಥ ಎಲ್ಲರೂ ಅಣ್ಣತನ ಬದುಕ್ತಕ್ಕಂಥ ಊರು ಎಲ್ಲಿ ಅಂದ್ರೆ ಅದು ನಮ್ಮ ಹಿತ್ತೂರು ಗ್ರಾಮಕ್ಕೆ ನೋಡ್ಲಿಕ್ಕೆ ಬರ್ಬೇಕು. ನಾವು ಹಿತ್ತೂರು ಗ್ರಾಮವನ್ನು ನೋಡಿ ಕಲಿಬೇಕು ನಾವು. ಯಾಕಂದ್ರೆ ಇಂಥ ಒಂದು ಬಾಂಧವ್ಯವನ್ನ ಬಿಡಿಸಲಾಗದ ಬಾಂಧವ್ಯ. ಹೆಂಗ ನೀರು ಬಿಟ್ಟು ಹಾಲು ಇರಂಗಿಲ್ಲ, ಹಾಲು ಬಿಟ್ಟು ಇರಂಗಿಲ್ಲ, ಹಂಗ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಬದುಕನ್ನು ಮಾಡ್ತಕ್ಕಂಥ ಗ್ರಾಮ ಅದು ಹಿತ್ತೂರು ಗ್ರಾಮ. ಯಾಕಂದ್ರೆ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಇಂಥ ಒಂದು ಸಮ್ಮೇಳನವನ್ನು ನೋಡ್ಲಿಕ್ಕೆ ಸಿಗಂಗಿಲ್ಲ. ಆದರೆ ಇವತ್ತಿನ ದಿವಸ ನಾವು ಕಣ್ತುಂಬ ನೋಡಿ ಆನಂದ ಪಡ್ತಾ ಇದ್ದೀವಿ. ಇಂಥ ಸುಸಂದರ್ಭವನ್ನು ಪ್ರತಿ ವರ್ಷನೂ ಕೂಡ ಗರೀಬ್ ಶಾ ಮುತ್ತಿ ಅವರು ಎಲ್ಲರನ್ನ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕು. ಈಗ ಪ್ರಾರಂಭ ಮಾಡ್ಯಾರ ಇವತ್ತು ಅವರು. ಇಂಥ ಒಂದು ಎಲ್ಲರೂ ಕೂಡ ಕೂಡಿ ಊಟ ಮಾಡಿ ವಿಚಾರವನ್ನು ಕೇಳ್ಕೊಂಡು ಹೋಗ್ತಕ್ಕಂಥ ಸ್ಥಾನ ಇದಾಗಿದ್ದ ಸಲುವಾಗಿ ತಾವೆಲ್ಲರೂ ಕೂಡ ಭಾಳ ಜನ ಬಂದಿದ್ದೀರಿ. ಯಾಕಂದ್ರೆ ಖಾನಾ ಪೀನಾ ಮಜಾ ಉಡಾನ ಏಕ್ ದಿನ ಮೇ ಜಾನ ಅಂತಾರೆ. ಬದುಕಂದಾಗ ನೀವು ತಿಳ್ಕೊಂಡಂಗೆ ವಿಶಾಲವಾಗಿರ್ತಕ್ಕಂಥ ಬದುಕಲ್ಲಿದು. ಒಂದು 100 ವರ್ಷ ಆಯುಷ್ಯದೊಳಗೆ ಮನುಷ್ಯ 50 ವರ್ಷ ಮಲ್ಕೊಂತಾನ. ರಾತ್ರಿಗೆ ಹೋಯ್ತು 50, ಪ್ರಾಯಕ್ಕೆ 10, ಪ್ರಾಯದ ಗಾಯಕ 30. 50 ವರ್ಷ ಮಲ್ಕೊಂಡ ಮೇಲೆ ಇನ್ನು 50 ವರ್ಷ ಉಳಿತು. 50 ವರ್ಷದೊಳಗೆ ನೀನು ಬೆಳೆದು ದೊಡ್ಡವನಾಗಿ ಜ್ಞಾನಿ ಆಗ್ಲಿಕ್ಕೆ 20 ವರ್ಷ ಹೋಗ್ತದೆ. ಉಳಿದಿದ್ದು ಬರೀ 30 ವರ್ಷ. ಆ 30 ವರ್ಷದೊಳಗೆ ನೀವು ಏನಾಗಬೇಕಂದ್ರೆ ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು. ನಿಜವಾಗಿರ್ತಕ್ಕಂಥ ಬದುಕು ಮಾಡ್ತಕ್ಕಂಥದ್ದು ಅದು ಬರೀ 30 ವರ್ಷ. ಪರಮಾತ್ಮ ನಿಮಗೆ ಏನೋ ಒಂದು ಬುಕ್ಕ ಕೊಟ್ಟಾನಂತ. ಪರಮಾತ್ಮ ಎಲ್ಲರೊಂದು ಪುಸ್ತಕ ಕೊಟ್ಟಾನ. ಏನು ಪುಸ್ತಕ ಅದು? ಮೊದಲನೇ ಪುಟದೊಳಗೆ ಜನನ ಅಂತ ಬರೆದು ಕೊಟ್ಟಾನ, ಕೊನೆ ಪುಟದಾಗ ಮರಣ ಅಂತ ಬರೆದು ಕೊಟ್ಟಾನ. ಮೊದಲನೇ ಪುಟದೊಳಗೆ ಜನನ ಬರ್ದಾನ, ಕೊನೆ ಪುಟದಾಗ ಮರಣ ಬರ್ದಾನ. ನಡವರ್ಗೆ ಎಲ್ಲ ಪೇಜ್ ನೀವೇ ಬರ್ಕೋತ ನಮ್ಮ ಕೈ ಕೊಟ್ಟಾನ. ಆ ಪೇಜ್ಗಳನ್ನು ನಾವು ಬರಿಬೇಕು. ಏನೇನು ಬರಿಬೇಕದು ನಮ್ಮ ಬಿಟ್ಟ ವಿಷಯ. ಅದು ಹೆಂಗೆ ಬರಿಬೇಕು, ಏನು ಬರಿಬೇಕು ಅನ್ನೋದು ಅದು ನಮಗೆ ಬಿಟ್ಟಾನ. ಯಾಕಂದ್ರೆ ಮನುಷ್ಯ ಬದುಕು ಹೆಂಗದಂದ್ರೆ ಸಣ್ಣವರಿದ್ದಾಗ, ಸಣ್ಣ ಕೂಸಿದ್ದಾಗ ಬಟ್ಟೆ ಭಾಳ ಹೊಲಸಿರ್ತದೆ. ಸಣ್ಣ ಕೂಸಿದ್ದಾಗ ಬಟ್ಟೆ ಭಾಳ ಹೊಲಸಿರ್ತದೆ, ಮನಸ್ಸು ಭಾಳ ಸ್ವಚ್ಛ ಇರ್ತದೆ. ಬಟ್ಟೆ ಭಾಳ ಹೊಲಸಿರ್ತದೆ, ಮನಸ್ಸು ಭಾಳ ಸ್ವಚ್ಛ ಇರ್ತದೆ. ದೊಡ್ಡವರಾದ್ಮೇಲೆ ಬಟ್ಟೆ ಭಾಳ ಸ್ವಚ್ಛ ಇರ್ತವೆ, ಮನಸ್ಸು ಭಾಳ ಕೆಟ್ಟಿರ್ತೈತಿ. ಇವುಗಳನ್ನು ಬರ್ಕೊಂತ ಹೋದ್ರಲ್ಲಿ ಆ ಪುಟಗಳಿಗೆ ಅರ್ಥ ಇಲ್ಲ. ಏನಾದ್ರು ಬರಿಬೇಕಂದಾಗ ಪರೋಪಕಾರ ಅರ್ಥ ಮಿದಂ ಶರೀರಂ. ಪರೋಪಕಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಶರೀರವನ್ನು, ಮಣ್ಣಿನಲ್ಲಿ ಮುಚ್ಚಿ ಹೋಗ್ತಕ್ಕಂಥ ಶರೀರವನ್ನು ಇವತ್ತು ನಾವು ಭಾಳಷ್ಟು ಪ್ರೀತಿಯನ್ನು ಮಾಡಿ, ಮೋಹವನ್ನು ಮಾಡಿ ಹೋಗ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದೇ ಸ್ಥಾನಕ್ಕೇನೆ. ಒಬ್ಬ ಕವಿ ಹೇಳ್ತಾನೆ, ವರ್ಷಕ್ಕೊಂದು ಸಲ ಆದರೂ ಎಲ್ಲರೂ ಸ್ಮಶಾನ ತಿರುಗಾಡಿ ಬರ್ಬೇಕಂತ. ಸ್ಮಶಾನದಾಗ ಯಾಕೆ ತಿರುಗಾಡಬೇಕು? ಆ ಸ್ಮಶಾನದೊಳಗೆ ಬಡವ, ಶ್ರೀಮಂತ, ಒಬ್ಬ ಸ್ವಾಮಿ, ಒಬ್ಬ MLA, MP, ರಾಜಕಾರಣಿ ಎಲ್ಲರಿಗೂ ಕೊನೆಗೆ ಸಿಗ್ತಕ್ಕಂಥ ಸ್ಥಾನ ಅದೊಂದೇ. ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಸ್ಥಾನ. ಮನುಷ್ಯ ಎಚ್ಚರವಾಗಿ ಇರ್ಲಿ ತಿಳ್ಕೊಂಡು, ಸಾವು ಅಂತಕ್ಕಂಥ ಕರಾಳ ದಿನಗಳು ಪ್ರತಿಯೊಬ್ಬ ಮನುಷ್ಯನ ಬೆನ್ನಿಂದ ಇರ್ತದೆ. ಅದು
ಮನುಷ್ಯ ಎಚ್ಚರ ಇರಬೇಕು. ನಾನು ಮಾಡ್ತಕ್ಕಂಥದ್ದು ತಪ್ಪದ ಮಾಡಿದಾದರೆ ಮುಂದೆ ನಮಗೆ ಒಳ್ಳೇದಾಗಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕೂಡಿಕೊಂಡು ಬಂದಾಗ ಮನುಷ್ಯ ಯಾವತ್ತೂ ಕೂಡ ಎಚ್ಚರ ಇರ್ತಾನೆ. ಮನುಷ್ಯ ಯಾವಾಗಲೂ ಕೂಡ ಎರಡು ಮಾತು ನೆನಪಿಡ್ಬೇಕಂತ, ಎರಡು ಮಾತು ನೆನಪಾರ್ಬೇಕಂತ. ಏನು ಎರಡು ಮಾತು ನೆನಪಿಡಬೇಕು? ದೇವ್ರ ಅದಾನ ನೆನಪಿಡಬೇಕು, ಹುಟ್ಟಿರ್ತಕ್ಕಂಥ ಜೀವಿಗೆ ಮರಣ ಅದ ನೆನಪಿಡಬೇಕು. ಒಂದನೇದು ದೇವ್ರ ಅದಾನ, ಎರಡನೇದು ಮರಣ ಅದ. ಏನು ಎರಡು ಮಾತು ನೆನಪಾರ್ಬೇಕಂದ್ರೆ, ನಾವು ಯಾರಿಗಾರು ಉಪಕಾರ ಮಾಡಿದ್ದೀವಂದ್ರೆ, ಸಹಕಾರ ಮಾಡಿದ್ದೀವಂದ್ರೆ, ಸಹಾಯ ಮಾಡಿದ್ದೀವಿ ಅಂತ ನೆನಪಾರಬೇಕು. ನಮಗೇನಾದ್ರೂ ಅಪಮಾನ ಆಗಿತ್ತು ಅಂದ್ರೆ ನಾವು ನೆನಪಾರಬೇಕು. ದೇವರ ಅದಾನ ಅಂತಕ್ಕಂಥ ಮಾತನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಪ್ರತಿಯೊಂದು ಅಣುವಿನಲ್ಲಿ ಕೂಡ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನೆ, ಅಲ್ಲ ತಾನು ತುಂಬಿಕೊಂಡಿದ್ದಾನೆ, ಯೇಸು ತಾನು ತುಂಬಿಕೊಂಡಿದ್ದಾನೆ. ಆ ದೇವ್ರು ಇರಬೇಕಾದಾಗ ನಡಬೇಕು ನಮ್ದೇನದ. ಒಬ್ಬ ಡಾಕ್ಟ್ರ, ಮುಂಬೈ ಮಂಡಿಗೆ ಡಾಕ್ಟರ್ ಅಂತ ಹೇಳಿ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟ್ರು, ಮಂಡಿಗೆ ಐತೆ ಮುಂಬೈದು. ಅವ ದೇವ್ರಿಲ್ಲ ಅಂತಿದ್ದವ, ದೇವರನ್ನು ನಂಬುತ್ತಿದ್ದಿಲ್ಲ ಅವ. ಅವನಿಗೆ ಒಂದು ದಿವಸ ದೆಹಲಿಯಿಂದ ಭಾರತ ರತ್ನ ಪ್ರಶಸ್ತಿ ಬಂದಿತ್ತು. ಅವನಿಗೆ ಭಾರತ ರತ್ನ ಪ್ರಶಸ್ತಿ ತಗೊಳ್ಳೋಕೆ ದೆಹಲಿಗೆ ಹೋಗ್ಬೇಕಾಗಿತ್ತು. ಭಾರತ ರತ್ನ ಅಂದ್ರೆ ನಮ್ಮ ದೇಶದೊಳಗೆ ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿ, ಅದು ಗೌರವ. ದೆಹಲಿಗೆ ಹೋಗೋ ಸಲುವಾಗಿ ಅವ ಏರೋಪ್ಲೇನ್ ಟಿಕೆಟ್ ತೆಗೆಸಿದ್ದ. ಅಡ್ವಾನ್ಸ್ ಹೋಗಬೇಕು, ಅದು ತಪ್ಪಬಾರ್ದು, ತಗೋಬೇಕು ತಿಳ್ಕೊಂಡು ಅಡ್ವಾನ್ಸ್ ಹೋಗೋ ಸಲುವಾಗಿ ಅಡ್ವಾನ್ಸ್ ಒಂದು ವಾರ ಏರೋಪ್ಲೇನ್ ಟಿಕೆಟ್ ತೆಗೆಸಿ ತಯಾರಾಗಿ ಹೋದ. ಹೋಗಿ ಕೂತ್ಕೊಂಡ. 1 ತಾಸು ಕೂತ, 2 ತಾಸು ಕೂತ, ಫ್ಲೈಟ್ ಬರಲೇ ಇಲ್ಲ. ಕೊನೆಗೆ ಅನೌನ್ಸ್ಮೆಂಟ್ ಮಾಡಿದ್ರು, ಫ್ಲೈಟ್ ಕ್ಯಾನ್ಸಲ್ ಆಗ್ಯದ ಅಂತ ಹೇಳಿದ್ರು. ಅವನಿಗೆ ಅನಿಸ್ತು ಬಹುತೇಕ ಭಾರತ ರತ್ನ ಪ್ರಶಸ್ತಿ ಕೈಯಿಂದ ತಪ್ಪಿ ಹೋಗಿ ಕಾಣಿಸ್ತದೆ. ಏನು ಮಾಡಿ ರೈಲ್ವೆ ಹೋಗಿಸಲು ರೈಲ್ವೆ ಸ್ಟೇಷನ್ಗೆ ಬಂದ. ರೈಲ್ವೆ ಟಿಕೆಟ್ ತೊಗೊಂಡ, ಕುಂತ 1 ತಾಸು ಕೂತ, 2 ತಾಸು ಕೂತ. ಅವರು ಹೇಳಿದ್ರು ರೈಲ್ವೆ ದಾರ್ಯಾಗ ಖರಾಬ್ ಆಗ್ಯದ, ರೈಲ್ವೆ ಬರಂಗಿಲ್ಲ. ಡಾಕ್ಟರ್ ಅಂದವ, ಬಹುತೇಕ ನನ್ನ ಕೈ ತಪ್ಪಿ ಹೋಗಿ ಕಾಣ್ತತಿ. ವಿಚಾರ ಮಾಡಿ ಒಂದು ಕಾರ್ ಗಾಡಿ ತೊಗೊಂಡು ಹೋಗ್ಬೇಕು ತೊಗೊಂಡ್ರು, ಬೈ ರೋಡ್ ಹೊಂಟವ. ಹೋದ ದಾರಿಯೊಳಗೆ ಮಳೆ, ಸಾಕಷ್ಟು ಮಳೆ ಬಂದು ಗಿಡಗಳು ಮುರಿದು ಬಿದ್ದು ರೋಡ್ ಬಂದಾಗಿತ್ತು. ರೋಡ್ ಮೇಲೆಲ್ಲ ಗಿಡಗಳು ಮುರಿದು ಬಿದ್ದಿತ್ತು. ಅವಂದ ಬಹುತೇಕ ನಂದು ತಪ್ಪು ಹೋಯ್ತು ಅಂದವ. 1 ತಾಸು ಕೂತ, 2 ತಾಸು ಕೂತ. ಅಡವಿ ಒಳಗೆ ಒಂದು ದೂರ ಗುಡಿಸಲ ಕಾಣ್ತಿತ್ತು, ಗುಡಿಸದಾಗ ಒಂದು ದೀಪ ಕಾಣಿಸ್ತಿತ್ತು. ಬಹುತೇಕ ಇಲ್ಲಿ ಯಾರು ಇದ್ದಿರ್ಬೇಕು ತಿಳ್ಕೊಂಡು ಗುಡಿಸಲಿಗೆ ಬಂದ. ಗುಡಿಸಲಿಗೆ ಬಂದು ಬಾಗಲ ಬಾರಿಸೋದು. ಒಬ್ಬ ಕೆಣಮಗಳು ಒಂದು ಬಾಗಲ ತೆಗೆದಳು. ಒಳಗೆ ಬರ್ಬೋದು ಏನಂದ, ಬರ್ರಿ ಕುಂದೂರಿ ಅಂದಳಿ. ಹೆಣ್ಮಗಳು ಏನು ಮಾಡ್ತಾರೆ ಅಂದ್ರೆ ತೊಟ್ಲ ತಗೋತೀರಿ, ತೊಟ್ಲ. ಡಾಕ್ಟ್ರ್ ಕುತ್ಕೊಂಡು ಅಂದ, ನಾನು ಚಹಾ ಕೊಡ್ರಿ ಒಂದಿಷ್ಟು ಅಂದ. ಚಹಾ ಮಾಡಿ ಕೊಟ್ಟಳಕಿ. ಹೆಣ್ಮಗಳು ಒಂದು ಕೈಯಿಂದ ಒಂದು ಸಲ ತೊಟ್ಲ ತಗೋತಿರು, ಒಂದು ಸಲ ಕೈ ಮುಗಿದು ಧ್ಯಾನ ಮಾಡ್ತಿರ್ಲಕ್ಕಿ. ಅವಂದ, ಏನು ಮಾಡ್ತೀರಿ ನೀವೊಂದು? ದೇವ್ರ ಧ್ಯಾನ ಮಾಡ್ತೀನಿ ನಾನು. ದೇವರೇ ಇಲ್ಲಲ್ಲ, ದೇವ್ರ ಧ್ಯಾನ ಏನು ಮಾಡ್ತೀರಿ ನೀವು? ದುಡೀರಿ, ಹೊಟ್ಟೆ ತುಂಬ ಅನ್ನ ಸಿಗ್ತದ, ಊಟ ಮಾಡಿರಿ. ಹಾಂ, ಕುತ್ಕೊಂಡು ಹೊಟ್ಟೆ ಹೆಂಗೆ ತುಂಬಬೇಕು? ಹಂಗಲ್ರಿ. ತೊಟ್ಟಂದ ನನಗೆ 3 ವರ್ಷ ಮಗು ಅದ, ಒಬ್ಬನೇ ಮಗ ಅದ. ಅವನಿಗೆ ಹಾರ್ಟ್ನೊಳಗೆ ಹೋಲದ. ಎಲ್ಲ ಕಡೆ ತಿರುಗಾಡಿ ಬಂದೆ ನಾನು. ಯಾರೂ ಡಾಕ್ಟ್ರು ಇಲಾಜ್ ಮಾಡಿಲ್ಲ. ಕೆಲವು ಮಂದಿ ಹೇಳಿದ್ರು, ದೆಹಲಿ ಮುಂಬೈದೊಳಗೆ ಒಬ್ಬ ಮಂಡಿಗೆ ಡಾಕ್ಟರ್ ತನ್ನ ಅವನಿಗೆ ತೋರಿಸು, ಕಮ್ಮಿ ಮಾಡಿದ್ರೆ ಮಾಡ್ಬೋದು. ಭಾಳ ಮಂದಿ ಹೇಳ್ಯಾರ ಮಂಡಿಗೆ ಡಾಕ್ಟ್ರ್ ತೋರಿಸು. ಅದಕ್ಕೆ ನಾನು, ಪರಮಾತ್ಮ ನೀನು ಖರೆ ಇದ್ದಿದ್ದೆ ಆದ್ರೆ, ಅಲ್ಲ ನೀನು ಖರೆ ಇದ್ದಿದ್ದೆ ಆದ್ರೆ ಮಂಡಿಗೆ ಡಾಕ್ಟರ್ ನಮ್ಮ ಮನೆಗೆ ಅವನೇ ಬರ್ಬೇಕು ಅಂದಳಕಿ. ಖರೇನೇ ಇದ್ರೆ ಮಂಡಿಗೆ ಡಾಕ್ಟರ್ ಮನೆಗೆ ಅವನೇ ಬರಬೇಕು. ಅದಕ್ಕೆ ನಾನು ದೇವ್ರ ಧ್ಯಾನ ಮಾಡಕೈತೆ ಅಂದಳು ಹೆಣ್ಮಗಳಕ್ಕೆ. ಮಂಡಿಗೆ ಡಾಕ್ಟರ್ ಅಂದ, ಎದ್ನಿಂದ ಕೈ ಮುಗಿದಂದಮ್ಮ, ನಾನೇ ಮಂಡಿಗೆ ಡಾಕ್ಟರ್ ಅಂದವ. ದೇವ್ರಿಲ್ಲ ಅಂತಕ್ಕಂಥ ಒಬ್ಬ ಡಾಕ್ಟ್ರ ಕೂಸಿನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಮಗುವಿಗೆ ಜೀವವನ್ನು ಕೊಟ್ಟ ತನ್ನ ದವಾಖಾನೊಳಗೆ ಪರಮಾತ್ಮ ಫೋಟೋ ಹಾಕಿದಂತ ಹೇಳಲಿಕ್ಕೆ ಕಾರಣ ದೇವ್ರು ಅದಾನ. ಎರಡನೇದು,
ಹುಟ್ಟಿರ್ತಕ್ಕಂಥ ಜೀವಿಗೆ ಮರಣದ. ಈ ಲೋಕಕ್ಕೆ ನಾವೇನು ಕರಿತೀವಿ ಅಂದ್ರೆ ಮೃತ್ಯು ಲೋಕ ಅಂತ ಕರಿತೀವಿ ನಾವು. ಇಲ್ಲಿ ಬರೋರೆಲ್ಲ ಸಾಯ್ಲಿಕ್ಕೇ ಬರಬೇಕು. ಸಾಯ್ಬೇಕು. ಹೆಂಗೆ ಸಾಯ್ಬೇಕಂದ್ರೆ ಇಲ್ಲಿ ಬಂದವರು ಯಾರೂ ಜೀವನ ಉಳ್ಕೊಂಡಿಲ್ಲ. ಹುಟ್ಟಬೇಕು, ಸಾಯ್ಬೇಕು, ಸಾಯ್ಬೇಕು, ಹುಟ್ಟಬೇಕು. ಮೃತ್ಯು ಲೋಕ, ಸಾಯುವರ ಲೋಕ. ಇಲ್ಲಿ ಬಂದವರು ಮರಾವೆ ಪಣ್ ಕೀರ್ತಿ ರೂಪಿ ಉರಾವೆ. ಸಾಯಿ ಕೀರ್ತಿಯನ್ನು ಉಳಿಸಿ ಸಾಯ್ಬೇಕು. ಎರಡನೇದು ದಾನ ಕೊಟ್ಟರೆ ನಾವು ನೆನಪರಬೇಕು. ನಾವು ಯಾರಿಗೂ ಉಪಕಾರ ಮಾಡಿದ್ವಿ, ನಮ್ಮಿಂದ ಸಹಕಾರ ಆಗಿತ್ತು, ನಾವು ಅನಬಾರದು ನಾನೇ ಮಾಡೀನಿ, ನನ್ನಿಂದ ಆಯಿತು, ನಾನು ಕೊಡಲಿಲ್ಲ ಅಂದ್ರೆ ಆಗ್ತಿದ್ದಿಲ್ಲ ಅಂತಕ್ಕಂಥ ಮಾತು ಬಂದ್ರೆ ಭಾಳ ತಪ್ಪು ಅಂತ ಹೇಳ್ತಾನೆ. ನಾನು ಮಾಡಿದಂದರೆ 7 ದಿವಸ ಕಾಡಿತ ಶಿವನ ಡಂಗುರ. ನಾನು ಕೊಟ್ಟಿನ ಅನ್ನೋದು ಎಂದೂ ಕೂಡ ನಮ್ಮಲ್ಲಿ ಬರಬಾರ್ದು. ಒಬ್ಬ ಯಾರೋ ಗುಡಿಗೆ ಒಂದು ಫ್ಯಾನ್ ಕೊಟ್ಟಿದ್ದಂತ. ಫ್ಯಾನ್ ಕೊಟ್ಟು ಫ್ಯಾನ್ ಮೇಲೆ ಅವನ ಹೆಸರು, ಅವ್ರ ಹೆಸರು, ಅಪ್ಪನ ಹೆಸರು, ಊರ, ತಾಲೂಕು, ಜಿಲ್ಲೆ ಎಲ್ಲ ಬರ್ತಿದ್ದ. ತಂದು ಫ್ಯಾನ್ ಹಾಕಿದ್ದ. ಗುರುಗಳು ಫ್ಯಾನ್ ಹಚ್ಕೊಂಡು ಕುತ್ಕೊಂಡಿದ್ದಾರೆ ಬೇಸಿಗೆಯಾಗ. ಫ್ಯಾನ್ ಭಾಳ ಚಂದ ತಿರುಗಲಿಕ್ಕೈತಿತ್ತು. ಓಡಿ ಬಂದು ಮುಂದೆ ಬಂದವ. ಗುರುಗಳ ಫ್ಯಾನ್ ಬಂದು ಮಾಡ್ರಿ ಅಂದವ. ಯಾಕ ನಮ್ಮ ಬೀಗರು ಬಂದಾರ, ನಮ್ಮ ಹೆಸರು ಕಾಣಿಸಂಗಿಲ್ಲ ಅದ್ರ ಮೇಲೆ, ನೀವು ಬಂದ್ ಮಾಡ್ರಿ ಫ್ಯಾನ್ ಅಂದಂತ. ಅಂಥ ಭಕ್ತರು ಅದಾರ. ದಾನ ಕೊಟ್ಟಿದ್ದು ಕೊಟ್ಟಿ ನೆನಬಾರ್ದು. ಇನ್ನು ಅಪಕಾರ ಆಗಿತ್ತು ಅಂದ್ರೆ, ನಮಗೆ ಅಪಮಾನ ಆಗಿತ್ತು ಅಂದ್ರೆ ಅದನ್ನು ಕೂಡ ನೆನಪಾರಬೇಕು. ಇನ್ನೇನಪ್ಪ ಬದುಕಬಾರ್ದು, ನಾನು ಭಾಳ ಅಪಮಾನ ಆಗ್ಯದ, ಸಾಯ್ಬೇಕಂತ ಏನು ಮನಸ್ಸು ಬಂದಿರ್ತದ, ಹಂಗೆಂದು ಕೂಡ ಕೆಟ್ಟ ವಿಚಾರ ಮಾಡಬಾರ್ದು. ಅದು ಮರಿಬೇಕು ನಾವು. ಅಂಥ ಯಾವ ದಾರಿಯನ್ನು ತೋರಿಸ್ತಕ್ಕಂಥ ಗರುವಿಷ ಮುತ್ತಿಯವರು ಇವತ್ತು ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ಮಠ ಗುಡಿ ನೋಡಿದ್ರೆ ಭಾಳ ಚಂದ, ಸಂತೋಷ ಅನ್ನಿಸ್ತದೆ. ಬಹುತೇಕ 10-12 ವರ್ಷದಿಂದ ಪಟ್ಟಾಭಿಷೇಕ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. 13 ವರ್ಷ ಆಯ್ತಲ್ಲ ಇಲ್ಲೇನೋ ಇದೊಂದು ಬಹುತೇಕ ಇದು ಕಟ್ಟಿ ಮೇಲೆ ಇಲ್ಲಿ ಇತ್ತು ಕಾರ್ಯಕ್ರಮ. ಬಹುತೇಕ ಎಲ್ಲವನ್ನ 13 ವರ್ಷದೊಳಗೆ ಒಂದು ಪಟ್ಟ, 12 ವರ್ಷಕ್ಕೊಂದು ಪಟ್ಟ ಅಂತಾರೆ. ಆ ಒಂದು ಪಟ್ಟದೊಳಗೆ ಎಲ್ಲವನ್ನ ಕಾರ್ಯ ಎಷ್ಟು ಕನಿಷ್ಠ ಒಬ್ಬ ಮನುಷ್ಯ ತನ್ನ ಇಡೀ ಆಯುಷ್ಯದೊಳಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು 10 ವರ್ಷ ಮಾಡಿದ್ದಾರೆ. ಎಲ್ಲರೂ ಆಗದಿರ್ತಕ್ಕಂಥ ಕೆಲಸ ಗರುವಿಷ ಮುತ್ತಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಪರಮಾತ್ಮ ಅಲ್ಲ ಉತ್ತರೋತ್ತರವಾಗಿರತಕ್ಕಂಥ ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ತಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಚನ್ನಮಲೇಶ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿಂದ ಹಾರೈಸಿ 2 ಮಾತಿಗೆ ವಿರಾಮ ಕೊಡೋದು. ಹಲೋ. ನಮ್ಮೆಲ್ಲರಿಗೂ ಕೂಡ ಮನಮುತ್ತುವಂತೆ ಆಶೀರ್ವಾದವನ್ನು ನೀಡಿರುವಂಥ ಪರಮ ಪೂಜ್ಯರಿಗೆ ಶಿರಸಾಷ್ಟಾಂಗ ಪ್ರಣಾಮ ಸಮರ್ಪಿಸುತ್ತಾ, ಇವತ್ತಿನ ದಿವಸ ಇಲ್ಲಿ ಒಂದು ದರ್ಗಾದ ಯುವಕರು ಒಂದು ಟೆಂಟ್ ಹೌಸ್ ಅಂಥೇಳಿ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತಿನ ದಿವಸನೇ ಅದು ಪ್ರಾರಂಭವಾಗಬೇಕು ಅಂಥೇಳಿ ಅದು ಅವ್ರದ್ದೇ ಆದ ಇದು ಟೆಂಟ್ ಹೌಸ್. ಆ ಪೂಜ್ಯರಿಂದ ಅದೊಂದು ಉದ್ಘಾಟನೆ ಆಗಬೇಕಂತೇಳಿ ಕಾರ್ಡ್ ಕೊಟ್ಟಿದ್ದಾರೆ. ಪೂಜ್ಯರು ಅದಕ್ಕೆ ಅವ್ರಿಗೆ ಕರಿತೀನಿ. ಲಕ್ಷ್ಮೀವಣ ಮಡಿವಾಳ ಹಾಗೂ ಶಿವರಾಜ ಸಂಗೊಳಗಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬರ್ರಿ. रे खोली नरेंद्र खान ನೀವು ವಿಡಿಯೋದಾಗ ಬರಲಿ ಚಂದ ಬ್ರೋ.
ಹಲೋ. ಅದೇ ಪ್ರಕಾರನಾಗಿ ಇವತ್ತಿನ ದಿವಸ ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ಗ್ರಾಮದ ಪೂಜ್ಯ ಶ್ರೀ ಗರೀಬ್ ಶಾ ಮುತ್ತೇನವರಿಗೆ ಕೂಡ ಸತ್ಕಾರ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರುವಂಥ 4 ಜನ ಪೂಜ್ಯರುಗಳು ನಡೆಸ್ಕೊಡ್ಬೇಕಾಗಿ ಅವ್ರಲ್ಲಿ ಕೇಳ್ಕೊತಾ ಇದ್ದೀವಿ. ಬಿಟ್ರೆ ಹಲೋ ಸರಿ ಮೈಕ್ ಬಂದ ಪಾರ್ವತಿ ಶಿವಾರ ಮಹಾದೇವ. ಗ್ರಾಮದ ಕಡೆಯಿಂದ ಹಲೋ, ಶ್ರೀಮಠದ ಕಡೆಯಿಂದ ಬಡದಾಳದ ಶ್ರೀಮಠ ಕಡೆಯಿಂದ ಕೂಡ ಪೂಜ್ಯರಿಗೆ ಆಶೀರ್ವಾದ ಆಯಿತು. ಹಾಗೂ ಗ್ರಾಮದ ವತಿಯಿಂದ ಕೂಡ ಆಶೀರ್ವಾದ ನಡೀತಾ ಇದೆ. ಶಿವಸಾಂಬದೈ ನಮಃ ಪಾರ್ವತಿ ಶಿವಾರ ಮಹಾದೇವ. ಹಲೋ. ಅದೇ ಪ್ರಕಾರವಾಗಿ ಬಡದಾದಿಂದ ಬಂದಿರುವಂತಹ ಸೇವಕರು ಹಾಗೂ ನೀಲೂರಿನಿಂದ ಬಂದಂತಹ ಸೇವಕರಿಗೂ ಕೂಡ ಒಂದು ಸತ್ಕಾರ ನಡೀತಾ ಇದೆ. ಆ ಒಂದು ಸತ್ಕಾರ ಕೂಡ ಕೊಡಬೇಕು. ಕೊರೋನಾ ಶಾಲಾ ಬನ್ನಿ.